ವಿಷಪ್ರಸಾದ ದುರಂತಕ್ಕೆ ಈವರೆಗೆ 13 ಬಲಿ, ಒಟ್ಟು 6 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲು. ಚಿಕಿತ್ಸೆ ಪಡೆಯುತ್ತಿರುವವರು 8 ಮಂದಿಯ ಸ್ಥಿತಿ ಗಂಭೀರ. ಚಾಮರಾಜನಗರ ಜಿಲ್ಲೆಯ ಸುಳ್ವಾಡಿ ಮಾರಮ್ಮನ ವಿಷಪ್ರಸಾದ ದುರಂತಕ್ಕೆ ಮೃತಪಟ್ಟವರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ 2 ಮಹಿಳೆಯರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಅಸ್ವಸ್ಥಗೊಂಡಿದ್ದ 93 ಮಂದಿಯಲ್ಲಿ ಇವತ್ತು ಚಿಕಿತ್ಸೆ ಫಲಿಸದೆ 2 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಮೃತರು ಚಾಮರಾಜನಗರದ ಬಿದರಹಳ್ಳಿಯ 35 ವರ್ಷದ ಸಾಲಮ್ಮ ಹಾಗೂ ಎಂಜಿ ದೊಡ್ಡಿ ನಿವಾಸಿ ಮಗೇಶ್ವರಿ ಕೊನೆಯುಸಿರೆಳೆದಿದ್ದಾರೆ. ಎಂಜಿ ದೊಡ್ಡಿಗೆ ಮಗೇಶ್ವರಿ ಮೃತದೇಹವನ್ನು ತರಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸುಳ್ವಾಡಿ ಮಾರಮ್ಮ ದೇವಿಯ ವಿಷಪ್ರಸಾದಕ್ಕೆ ಬಲಿಯಾದವರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಎಂಜಿ ದೊಡ್ಡಿ ಮಗೇಶ್ವರಿ ಕುಟುಂಬದ ಕಥೆ ಒಂದ್ ಕಡೆಯಾದ್ರೆ, ಬಿದರಹಳ್ಳಿಯ ಸಾಲಮ್ಮ ಕುಟುಂಬದ್ದು ಮತ್ತೊಂದು ಕತೆ. ತಾಯಿ ಸಾಲಮ್ಮನ ಕಳೆದುಕೊಂಡು ಕಾಯಿಲೆ ಪೀಡಿತ ಬಾಲಕ ಈಗ ಅನಾಥವಾಗಿದ್ದಾನೆ. ಸಾಲಮ್ಮ ಗಂಡ 6 ತಿಂಗಳ ಹಿಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ. ಕಾಯಿಲೆ ಪೀಡಿತ ಮಗನಿಗೆ ತಾಯಿಯೇ ಆಸರೆಯಾಗಿದ್ಲು. ಆದ್ರೆ ಇದೀಗ ತಾಯಿಯನ್ನ ಕಳೆದುಕೊಂಡು ಬಾಲಕ ವೆಟ್ರಿವೇಲ್ ಅನಾಥವಾಗಿದ್ದಾನೆ. ನನ್ನ ಮೈಸೂರು ಮಕ್ಕಳು ಬಿದ್ದವ್ರೆ. ಇನ್ನು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ನಂದೀಶ್ ಸಾಲಮ್ಮ ಅವರ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ವಿಷಮಿಶ್ರಿತ ಪ್ರಸಾದ ಸ್ವೀಕಾರದಿಂದ ನಿಜಕ್ಕೂ ಒಂದು ದೊಡ್ಡ ಘೋರ ದುರಂತ ನಡೆದಿದೆ ಚಾಮರಾಜನಗರ ಜಿಲ್ಲೆ ಅಂತ ಹೇಳ್ಬೋದು. ಅದರಲ್ಲಿ ಬಿದರಳ್ಳಿ ಗ್ರಾಮ ಸಾವಿನ ಗ್ರಾಮವಾಗಿ ಮಾರ್ಪಟ್ಟಿದೆ. ಯಾಕೆಂದ್ರೆ ನಿನ್ನೆವರೆಗೆ ಇಲ್ಲಿ 4 ಜನ ಮೃತಪಟ್ಟಿದ್ದು. ಬಿದರಳ್ಳಿ ಗ್ರಾಮ ಒಂದರಲ್ಲಿ 4 ಜನ ಮೃತಪಟ್ಟು ಅವ್ರನ್ನೆಲ್ಲ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ಸಾವು ಇವತ್ತು ಬರಸಿಡಿನಂತೆ ಬಡಿದೆ ಅಂತೇಳಿ ಈ ಗ್ರಾಮಕ್ಕೆ. ಯಾಕೆಂದ್ರೆ ಸಾಲಮ್ಮ ಅಂತೇಳಿ ಈ ಒಂದು ಗ್ರಾಮದ 35 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಅವ್ರ ಮಗ ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಅವ್ರ ಮಗ ಒಬ್ಬನೇ. ಅವರ ಗಂಡ ಈಗ 6 ತಿಂಗಳಿಂದಷ್ಟೇ ಹೃದಯಾಘಾತದಿಂದ ನಿಧನ ಹೊಂದಿದ್ರು. ಈಗ ಅವ್ರ ಮಗ ಒಬ್ಬನೇ, ಮಗಳು ಮದುವೆ ಆಗಿದ್ದಾಳೆ, ಮಗ ಕಾಯಿಲೆ ಬಿದ್ದಿದ್ದಾನೆ. ಅವನು ಮುಂದೆ ಏನ್ ಮಾಡ್ಬೇಕು ಅಂತ ತೋಚ ನಿಜಕ್ಕೂ ಅನಾಥವಾಗಿದೆ ಅಂತ ಹೇಳ್ಬೋದು. ಅವನ ಬಾಯಿನಿಂದ ಕೇಳೋಣ ಏನಾಯ್ತು ಅವ್ರ ತಾಯಿಗೆ, ಮತ್ತೆ ಮುಂದೆ ಏನ್ ಮಾಡ್ತೇನೆ ಅಂತ ಹೇಳಿ. ವೆಟ್ರಿವಲು, ನಿಮ್ ತಾಯಿಗೆ ಏನಾಗಿತ್ತು, ಏನಾಯ್ತು? ಸರ್, ನಮ್ಮ ತಾಯಿಗೆ ಹಿಂಗ ದೇವಸ್ಥಾನಕ್ಕೆ ಹೋಗಿದ್ದು, ಹಿಂಗ ಪ್ರಸಾದ ಸ್ವೀಕಾರ ಮಾಡಿ ಹಿಂಗಾದು ತೀರೋದ್ರು. ಆಮೇಲೆ ನೆನ್ನೆ ಇದ್ಕೊಂಡು ಆಸ್ಪತ್ರೆಗೆ ಹೋಗಿ ನೋಡ್ಬಿಟ್ಟು ಬಂದ್ರು. ನಮ್ಮ ತಂಗಿ ನೋಡ್ಬಿಟ್ಟು ಚೆನ್ನಾಗಿದ್ದಾರಣ್ಣ, ಏನಿಲ್ಲ ಬಂದ್ಬಿಡ್ತಾರಮ್ಮ ಹಂಗಂತ ಹೇಳಿದ್ರು. ಬೆಳಗ್ಗೆ ಎದ್ದು ತೀರೋದ್ರು ಹಂಗಂತ ಹೇಳ್ತಾರೆ. ನಾನು ಒಬ್ಬನೇ ಮಗ, ನಮ್ಮ ಒಬ್ಬಳೆ ತಂಗಿಗೆ ಮದುವೆ ಮಾಡಿಕೊಟ್ಟಾಯ್ತು. ನಮ್ಮ ಅಜ್ಜಿ ಇಬ್ರು ಇದ್ದಾರೆ. ತಂದೆ ತೀರೋದ್ರು. ತಂದೆ ತೀರಿ 6 ತಿಂಗಳಾಯ್ತು. ಆಮೇಲೆ ನಮ್ಮ ಅಜ್ಜಿ, ನಮ್ಮ ಅಜ್ಜ, ನಮ್ಮ ತಾಯಿದ ಕೂಲಿ ಕೆಲಸ ಮಾಡಿ ಕಾಪಾಡ್ತಾ ಇತ್ತು. ಇವಾಗ ನಮ್ಮ ತಾಯಿ ತೀರೋದ್ರು. ನಮ್ಮ ಅಜ್ಜನಿಗೆ ಯಾರಿಲ್ಲ, ನಮ್ಮ ಅಜ್ಜಿಗೆ ಯಾರಿಲ್ಲ, ನಾನು ಒಬ್ಬನೇ. ಹಾಗಾದ್ರೆ ಸಾಲಮ್ಮ ಈ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ರು. ಅವ್ರ ತಾಯಿ ಮತ್ತು 2 ತಾಯಿಂದರು, 2 ಅಜ್ಜಿಯರು ಮತ್ತು 2 ಮಕ್ಕಳಿಗೆ ಅವರೇ ತಂದು ತಿನುಗುಲಿ ಮಾಡಿ ಅವರನ್ನ ಸಾಕ್ತಾ ಇದ್ರು. ಈಗ ತಾಯಮ್ಮ ಅವರ ಒಂದು ಆಧಾರ ಸ್ತಂಭನೇ ಕಳ್ಕೊಂಡಿದ್ದಾರೆ. ಅವ್ರ ಮಗಳು ನಮ್ಮ ಜೊತೆ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಕೇಳೋಣ. ಹೇಳಮ್ಮ, ಏನಾಯ್ತು ನಿಮ್ಮ ತಾಯಿಗೆ, ಏನ್ ಮಾಡ್ತಾ ಇದ್ದೀರಿ? ನಮ್ಮ ತಾಯಿಗೆ ಊಟ ಮಾಡಿ ನೆನ್ನೆ ಹೋಗಿ ಹಾಸ್ಪಿಟಲ್ ನೋಡ್ದ. ಹಾಸ್ಪಿಟಲ್ ಚಂದಾಗಿದ್ರು. ಬೆಳಗ್ಗೆ 1 ಗಂಟೆಗೆ, ನೈಟ್ 1 ಗಂಟೆಗೆ ತೀರ್ಕೊಂಡ್ಬಿಟ್ರು. ನಮ್ಮ ಅಣ್ಣ ಒಬ್ಬನೇ ಪಾಪ, ಅವನಿಗೂ ಕಾಯಿಲೆ. ಅವನಿಗೆ ಎಷ್ಟು ಆಸ್ಪತ್ರೆಗೆ ನೋಡಿದ್ರು ಅವನಿಗೂ ಸರಿ ಆಗ್ತಿಲ್ಲ. ನಮ್ಮ ತಂದೆನೂ ತೀರ್ಕೊಂಡ್ಬಿಟ್ರು, ನಮ್ಮ ತಾಯಿನೂ ತೀರ್ಕೊಂಡ್ಬಿಟ್ರು. ನಮ್ಮ ಅಣ್ಣ ಒಬ್ಬನೇ ಇದ್ದಾನೆ ಇವಾಗ. ನಮ್ಮನೇಲಿ ಯಾರಿಲ್ಲ, ನಮ್ಮ ಒಬ್ಬನೇ, ಅವನಿಗೂ ಸರಿಲ್ಲ.
ಸಾಕಮ್ಮನಿಗೆ ಇದ್ದ ಇಬ್ಬರ ಮಕ್ಕಳಲ್ಲಿ ಒಬ್ಬರು ಮದುವೆಯಾಗಿ ಹೊರಟೋಗಿದ್ದಾರೆ, ಮತ್ತೊಬ್ಬರು ಅವರು ವೆಟ್ರಿವೇಲು ನಿಜಕ್ಕೂ ಅನಾಥರಾಗಿದ್ದಾರೆ ಅಂತ ಹೇಳ್ಬೋದು. ಇಡೀ ಗ್ರಾಮ ಅವರ ನಿಧನಕ್ಕೆ ಸೋಗಿಸ್ತಾ ಇದೆ. ಮುಂದೆ ಏನ್ ಮಾಡ್ಬೇಕು ಅಂತ ತೋಚದೆ ವೆಟ್ರಿವೇಲು ತುಂಬಾ ದುಃಖಿತನಾಗಿದೆ ಅಂತ ಹೇಳ್ಬೋದು. ವೀರಣ್ಣ ಜೊತೆ SN ಮಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜ.